গণভবনের ভিতরে যাচ্ছি, পুরা গণভবনের ভিতরে। ಪಾಕಿಸ್ತಾನ ಆಯ್ತು, ಪಕ್ಕದ ಶ್ರೀಲಂಕಾ ಆಯ್ತು, ಈಗ ಬಾಂಗ್ಲಾದೇಶ ಧಗ ಧಗನೆ ಹೊತ್ತಿ ಉರಿತಾ ಇದೆ. ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಜನರ ಹೋರಾಟ, ಜನರ ದಂಗೆಯನ್ನ ತಾಳಲಾಗದೆ ತಮ್ಮ ಮನೆಯನ್ನ ಬಿಟ್ಟು, ತಮ್ಮ ಅರಮನೆಯನ್ನ ಬಿಟ್ಟು ಓಡಿದ್ದಾರೆ. ಅಂದರೆ ಬೇರೆ ದೇಶಕ್ಕೆ ಹೆಲಿಕಾಪ್ಟರ್ನ ಮುಖಾಂತರ ಹಾರಿ ಹೋಗಿದ್ದಾರೆ. ಬಾಂಗ್ಲಾದೇಶ ಈಗ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಇಲ್ಲಿ ಇಡೀ ಬಾಂಗ್ಲಾದೇಶದಲ್ಲಿದ್ದಂತಹ ಅಷ್ಟು ವಿದ್ಯಾರ್ಥಿಗಳು ಹೋರಾಟಕ್ಕೆ ಧುಮುಕಿದ್ದಾರೆ. ಲಕ್ಷ ಲಕ್ಷ ಜನ ಬೀದಿಗಳಲ್ಲಿ ಹೋರಾಟ ಮಾಡ್ತಾ ಇದ್ರೆ, ಈಗ ಇಲ್ಲಿ ನೀವು ನೋಡ್ತಾ ಇರುವಂಥ ವಿಡಿಯೋದಲ್ಲಿ ಸ್ವತಃ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರ ಅರಮನೆಗೇನೆ, ಪ್ರಧಾನಿಯ ಆ ಒಂದು ಅರಮನೆಗೇನೆ ನುಗ್ಗಿದ್ದಾರೆ. ಆ ಅರಮನೆಯಲ್ಲಿ ಎಲ್ಲವನ್ನ ಜಾಲಾಡ್ತಾ ಇದ್ದಾರೆ ಜನ. ಇದೇ ಘಟನೆ ಶ್ರೀಲಂಕಾದಲ್ಲಿ ಕೂಡ ಆಗಿತ್ತು. ಇದನ್ನ ಕಾರಣ ಏನು ಅಂತ ಹೇಳಿದ್ರೆ, 1971 ಬಾಂಗ್ಲಾ ವಿಮೋಚನಾ ಹೋರಾಟದಲ್ಲಿ ಭಾಗಿಯಾಗಿದ್ದವರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದೆ ಇದಕ್ಕೆ ಕಾರಣ ಆಯಿತು. ಅದಾದ ನಂತರ ಏನು ಆ ಮೀಸಲಾತಿ 30% ಮೀಸಲಾತಿ ಕೊಡ್ತೀವಿ ಅಂತ ಅನ್ನೋದನ್ನು 5% ಇಳಿಸಿದ್ರು. ಆದರೂ ಕೂಡ ಅಲ್ಲಿನ ಜನರ ಆಕ್ರೋಶಕ್ಕೆ ತಂಪೆರೆಯೋಕ್ಕಾಗಲಿಲ್ಲ. ಅಲ್ಲಿನ ಆಕ್ರೋಶ ಶಾಂತ ಸ್ಥಿತಿಗೆ ಬರಲಿಲ್ಲ. ಈಗ ಭುಗಿಲೆದ್ದ ಹಿಂಸಾಚಾರದಿಂದಾಗಿ ಅಲ್ಲಿನ ಪ್ರಧಾನಿನೇ ದೇಶ ಬಿಟ್ಟು ಓಡುವಂಥ ಪರಿಸ್ಥಿತಿ ಬಂದಿದೆ. ಪಾಕಿಸ್ತಾನ, ಶ್ರೀಲಂಕಾ, ನಂತರ ಬಾಂಗ್ಲಾದೇಶ, ನಮ್ಮ ಭಾರತದ ಸುತ್ತಮುತ್ತ ಇರುವಂಥ ದೇಶಗಳು ಎಂಥ ಹೀನಾಯ ಪರಿಸ್ಥಿತಿಯನ್ನು ಎದುರಿಸ್ತಾ ಇವೆ ನೋಡಿ. ಇದರಿಂದಾಗಿ ಜನ ನಾನು ಭಾರತದಲ್ಲಿರೋದಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಂಥ ಸದೃಢವಾದಂತಹ ರಾಜಕೀಯ ವ್ಯವಸ್ಥೆ, ಇದರಲ್ಲಿ ಪ್ರಧಾನಿ ಎಷ್ಟು ಸದೃಢವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ನೋಡಿ ಪರಿಸ್ಥಿತಿ ಪಕ್ಕದ ಬಾಂಗ್ಲಾದೇಶದ ಪ್ರಧಾನಿಯ ಮನೆಯದ್ದು. ಅಲ್ಲಿ ಸರ್ಕಾರಿ ನಿವಾಸ ಏನು ಬಂಗಲೆ ಇದೆ, ಆ ಬಂಗಲೆಯನ್ನು ಚಿಂದಿ ಉಡಾಯಿಸ್ತಾ ಇದ್ದಾರೆ ಜನ. ಆ ಬಂಗಲೆಯಲ್ಲಿ ಜನರು ಸಿಕ್ಕ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡ್ತಾ ಇದ್ದಾರೆ, ತಮಗೆ ಬೇಕಾದ್ದನ್ನು ತಗೋತಾ ಇದ್ದಾರೆ, ಒಂಥರ ಆಟ ಆಡ್ತಾ ಇದ್ದಾರೆ. ಪ್ರಧಾನಿ ನಿವಾಸದಲ್ಲಿ ಸೈನಿಕರು ಕೈಚಲ್ಲಿ ಕೂತ್ಕೊಂಡಿದ್ದಾರೆ. ಅವರು ಯಾರ ಮೇಲೆ ದಾಳಿ ಮಾಡಬೇಕು, ಸೈನಿಕರು ವರ್ಸಸ್ ಹೋರಾಟಗಾರರು. ಹಾಗಾಗಿ ಬಾಂಗ್ಲಾದೇಶದಲ್ಲಿ ಸೈನ್ಯ ಈಗ ಕೆಲವು ದಿನಗಳ ಹಿಂದೆನೇ ಅಲ್ಲಿ ಇಂಟರ್ನೆಟ್ ಬಂದಾಗಿತ್ತು, ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲವನ್ನು ಸೋಷಿಯಲ್ ಮೀಡಿಯಾ ಕನೆಕ್ಟಿವಿಟಿನೇ ಬಂದ್ ಮಾಡಲಾಗಿತ್ತು. ಈಗ ಸಂಪೂರ್ಣ ಅಲ್ಲಿನ ಪರಿಸ್ಥಿತಿಯನ್ನು ಹಿಡಿತಕ್ಕೆ ತಗೊಳ್ಳೋದಕ್ಕೆ ಅಲ್ಲಿನ ಸೇನಾ ಮುಖ್ಯಸ್ಥರೇ ಘೋಷಣೆಯನ್ನು ಮಾಡಿದರು. ಶೇಖ್ ಹಸೀನಾ ರಾಜೀನಾಮೆ ಕೊಡ್ತಾರೆ, ಪ್ಯಾರಲಲ್ ಗೌರ್ಮೆಂಟ್ ಆಗಬೇಕು, ಅಲ್ಲಿವರೆಗೂ ಕೂಡ ಜನರ ಆಕ್ರೋಶ ತಣಿಯೋದಿಲ್ಲ ಅಂತೇಳಿ ಸದ್ಯ ಬಾಂಗ್ಲಾದೇಶದ ಆಕ್ರೋಶಕ್ಕೆ ಅಲ್ಲಿರುವಂಥ ಪಾಪದ ಜನರು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈಗ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಈ ರೀತಿಯಲ್ಲಿ ನೋಡಿ ಜನ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯ ಬಂಗಲೆಯನ್ನು ಚಿಂದಿ ಉಡಾಯಿಸಿದ್ದಾರೆ. ಸಿಕ್ಕಿದ್ದನ್ನು ಒಡೆದಾಕ್ತಾ ಇದ್ದಾರೆ, ತಮಗೆ ಖುಷಿಯಾಗಿದ್ದನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿರುವಂಥ ಏನು ಸಣ್ಣ ದೋಣಿಯಲ್ಲಿ ಅಲ್ಲಿರುವಂಥ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಸುತ್ತಾಡ್ತಾ ಇದ್ದಾರೆ. ಇಡೀ ಪ್ರಧಾನಮಂತ್ರಿ ಬಂಗಲೆ, ಆ ಒಂದು ಸಂಪೂರ್ಣ ಅರಮನೆಯ ಭಾಗ ಏನಿತ್ತು, ಅರಮನೆ ರೀತಿಯ ಕಾಂಪೌಂಡ್, ಅದೆಲ್ಲವನ್ನು ಕೂಡ ಒಡೆದು ಹಾಕ್ತಾ ಇದ್ದಾರೆ. ಇಡೀ ಬಾಂಗ್ಲಾದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಅಲ್ಲಿನ ಜನರ ಜೀವನ ಮುಂದೆ ಏನಾಗುತ್ತೋ ಅನ್ನುವಂಥ ಆತಂಕದಲ್ಲಿ ಜಾಗತಿಕ ಪರಿಸ್ಥಿತಿ ಬಾಂಗ್ಲಾದೇಶವನ್ನು ನೋಡೋ ಹಾಗಾಗಿದೆ. সেই পুকুর দেখতে যাচ্ছি যেখানে ভাই ঠিক আছে আমরা এমন একটা পুকুরে যাচ্ছি যে পুকুরের ছবি মাঝে মধ্যে আপনারা দিতেন, আমরা দেখতাম বড় বড় মাছ, আমরা যাই সেই মাছের কাছে।
মাছটা যদি খাবার টাবার দেওয়া যায় দেখি। এই সেই পুকুর, আপনারা মনে রাখছেন মনে হয়। কিরে নৌকা চলতেছে পুকুরে, পুকুরে নৌকা চলতেছে। ভাই এইদিকে উঠান উঠান উঠান, পুকুর দেখেন পুকুর। দেখছেন তো মনে হয়। আমার মনে হয় কিছু খাওয়া উচিত, খাওয়া দাওয়া না করে আসছি। মনে হয় না এরা কোনো কিছুতে থামবে, এদের থামতে বলা হচ্ছে কিন্তু কেউ থামতেছে না। শুধু কাজ আর কাজ, আপনারা দেখতে পাচ্ছেন। বিদেশি ভাই অনেকে কাতারি ছাড়ি নিয়ে চলে গেল, এক আর্মিন ভাই আমাদের থামাই দিচ্ছে। সে এরা ভাঙতে যাচ্ছিল, তাহলে থামানো হইল। কিরে তুমি নিশ্চয়ই যাও, ও উপরে দেখো উপর দেখো। ও ওই ভাই কোরআন দেখাও, সবাই দেখাও, ভিতরে একটু দেখো। ভাই এটা লোহার তো লক করা কোরআন। এই যে আপনারা যেটা দেখতে চাইছি, বড় ভাই থাক, ভাইয়ের না ভাইয়ের না, বড় ভাই বসেন বসেন বসেন, আপনি পায়ের উপর পা দিয়ে বসেন, পায়ের উপর পা দিয়ে বসেন। দেখতে পাচ্ছেন একটা পাপোশ আঙ্কেল রিসিভ করতেছে, যেটা ছেলেদেরকে বাসায় এসে করাচ্ছে এখানে। এই একটা ঘর, ঘরটা দেখতে পাচ্ছেন আপনারা, কম্বল। যদি এত বড় জিনিস আমি নিতে পারবো না, বড় ভাইরা দেখতেছি নিচ্ছে। ওহো প্রিন্টার, যদিও দরকার ছিল কিন্তু আপাতত নাই। এই যে ভিতরে এটা হচ্ছে বসার চেম্বার, কেউ কোনো কিছু মানতেছে না। আমরা এরপর ভিতরে চলে আসছি, অনেক বই, অনেক মাছ। এই হচ্ছে একটা জিনিস আপনাদের দেখাই। আরে ঠিক আছে, এরা বলে নিয়ে যেতে পারি। আর কিছু কি নেওয়া যাবে? আম আছে, আম। এই বড় ভাই তোমার শক্তি কমে গেছে, আম খাবো না? কিছু পাইলা? ও বড় ভাই কিছু পাইলেন? এইখানে কিভাবে দারাজের জিনিস আছে, এইখানে কিভাবে দারাজের জিনিস আছে, এটা তো বোঝা খুবই কঠিন। দারাজের জিনিস, ওহো এটা মনে হয় কোনো এক নেভির ভাইয়ের। ভাই তুমি পাঞ্জাবি নিলে না? পাঞ্জাবি শার্ট আছে, পাঞ্জাবি শার্ট আছে না? ওই যে পাঞ্জাবি পুরোটা ধরো যায়।